ಸಿಟಿ ಬಸ್ ಸ್ಟ್ಯಾಂಡ್ ಪಾಲ್ ಕಾಂಪ್ಲೆಕ್ಸ್ದಲ್ಲಿ ನನ್ನ ಕ್ಲಿನಿಕ್ ಇದೆ. ಈ 20 ವರ್ಷದಲ್ಲಿ ನಾನು ಸಾಕಷ್ಟು ಜನ ಪೇಷಂಟನ್ನು ಟ್ರೀಟ್ ಮಾಡಿದ್ದೀನಿ. ಸಾಕಷ್ಟು ವೆರೈಟೀಸ್ ಆಫ್ ಡೆಂಟಲ್ ಪೇಷಂಟ್ ನೋಡಿದ್ದೀನಿ, ವೆರೈಟೀಸ್ ಆಫ್ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿದ್ದೀನಿ ಈ 20 ಇಯರ್ಸ್ದಲ್ಲಿ. ಈ 20 ಇಯರ್ಸ್ದಲ್ಲಿ ನನಗೊಂದು ಅನುಭವ ಆಗಿದ್ದೇನೆಂದ್ರೆ, ಪೇಷಂಟ್ ಡೆಂಟಲ್ ಪ್ರಾಬ್ಲಮ್ ಬಗ್ಗೆ ಭಾಳ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಅವರಿಗೆ ಒಂಥರ ಅವೇರ್ನೆಸ್ಸು ಏನೂ ಇರಲ್ಲ. ಯಾವಾಗ ಅವ್ರಿಗೆ ಬೇನೆ ಆಗ್ತದ, ಪೇನ್ ಆಗ್ತದ, ಸಿವಿಯರ್ ಪೇನ್ ಆಗ್ತದ, ಅಥವಾ ಏನೋ ಒಂದು ಸೈಡಿಂದ ಉಬ್ಬುತ್ತದ, ಅವಾಗೇ ಅವ್ರು ಡೆಂಟಲ್ ಡಾಕ್ಟ್ರ್ ಬಗ್ಗೆ ಯೋಚಿಸ್ತಾರೆ, ಡೆಂಟಲ್ ಕ್ಲಿನಿಕ್ ಬಗ್ಗೆ ಯೋಚಿಸ್ತಾರೆ. ಅದು ಭಾಳ ತಪ್ಪು. ಯಾಕಂದ್ರೆ ನೀವು ಒಂಥರ ಅದೊಂದು ಲಾಸ್ಟ್ ಸ್ಟೇಜಿಗೆ ಹೋಗಿದ ಮೇಲೆ ನೀವು ಡೆಂಟಲ್ ಟ್ರೀಟ್ಮೆಂಟ್ ಬಗ್ಗೆ ನೀವು ಯೋಚಿಸ್ತೀರಿ ಅಂದ್ರೆ, ಆವಾಗ ಹಲ್ಲು ಕಿತ್ತದೇ ಒಂದು ನಮ್ಮ ಹತ್ರ ಆಪ್ಷನ್ ಇರ್ತವೆ ಡಾಕ್ಟ್ರ್ ಹತ್ರ. ಬೇರೆ ಆಪ್ಷನ್ಸ್ ಎಲ್ಲ ಹೋಗಿಬಿಡ್ತಾವೆ. ಅದಕ್ಕೆ ಇವತ್ತಿನ ಡೇಟ್ದಾಗ ನಾನೇನು ಹೇಳ್ಬೇಕಂತೀನಿ, ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ದಲ್ಲಿ ನೀವು ಬಾಯಿ ಬಗ್ಗೆ, ನಮ್ಮದು ಓರಲ್ ಕ್ಯಾವಿಟಿ ಅಂದ್ರಿ, ಓರಲ್ ಹೈಜೀನ್ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸ್ಬೇಕು. ಭಾಳಷ್ಟು ಕಾಳಜಿ ಅಂದ್ರೇನು, ಅದ್ರ ಬಗ್ಗೆನೇ ಸತತ ಯೋಚಿಸ್ಕೊತ ಕೊಡೋದಲ್ಲ. ಫಸ್ಟ್ ಏನಂತಾರೆ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ನಿಮ್ಮ ಬೆಳಗ್ಗೆ ಏನು ಬ್ರಷ್ ಮಾಡ್ತೀರಿ ಅದು ಕಂಪಲ್ಸರಿ ಮಾಡಬೇಕು. ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಮುದುಕರು ಇರಲಿ, ಹರಿದವ್ರು ಇರಲಿ, ಯಾರೇ ಇರಲಿ, ಯಾರ ಬಾಯ್ದಾಗ ಹಲ್ಲವ ಕಂಪಲ್ಸರಿ 1 ಇರಲಿ 32 ಇರಲಿ, ಕಂಪಲ್ಸರಿ ಅವರು ಬ್ರಷ್ ಮಾಡಲೇಬೇಕು. ಬ್ರಷ್ ಮಾಡ್ಬೇಕಂದ್ರೆ ಬ್ರಷ್ ಹಾಕಿ ತಿಕ್ಕೋದಲ್ಲ. ಒಂಥರ ಬ್ರಷು ಸ್ಮೂತ್ ಆ್ಯಂಡ್ ಜೆಂಟಲ್ ಬ್ರಷಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಓಕೆ, ಅದು ಬ್ರಷಿಂಗ್ ಟೆಕ್ನಿಕ್ ಇದೆ. ನೆಕ್ಸ್ಟ್ ಟೈಮ್ ನಾನು ಅದು ಟೆಕ್ನಿಕ್ನು ನಿಮ್ಗೆ ಹೇಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಇವತ್ತಿನ ಡೇಟ್ದಾಗ ಸಿಂಪಲ್ದಾಗಿ ಹೇಳ್ಬೇಕಂದ್ರೆ, ಯಾವಾಗಲೂ ಯು ಗೋ ಫಾರ್ ಎ ಸಾಫ್ಟ್ ಬ್ರಷ್. 3 ಥರ ಬ್ರಷ್ ಬರ್ತಾವೆ, ಒಂದು ಹಾರ್ಡು, ಒಂದು ಮೀಡಿಯಮು, ಒಂದು ಸಾಫ್ಟ್. ಓಕೆ, ಈ ಟೈಪ್ ಬ್ರಷಸ್ಸು ಮಾರ್ಕೆಟ್ದಲ್ಲಿ ಅವೈಲೇಬಲ್ ಅದ. ಅದರಲ್ಲಿ ಸಾಫ್ಟ್ ಬ್ರಷ್ ಯಾವಾಗಲೂ ನೀವು ಪ್ರಿಫರ್ ಮಾಡಿ. ಆ ಡಬ್ಬದ ಮೇಲೆ ಬರೆದಿರ್ತಾರೆ ಸಾಫ್ಟ್ ಅಂತೇಳಿ, ಯು ಗೋ ಫಾರ್ ದಟ್ ಓನ್ಲಿ. ಅದೇ ಬ್ರಷ್ ನೀವು ಯೂಸ್ ಮಾಡಬೇಕು. ಹಾರ್ಡ್ನು ಮಾಡಬಾರ್ದು, ಮೀಡಿಯಮ್ನು ಮಾಡಬಾರ್ದು. ಆಯಿತಾ? ಇದು ಒಂದೇ. ಸುಮಾರು ಜನ 99% ಜನ ಏನು ಮಾಡ್ತಾರೆ, ಒಂದೇ ಸರ್ತಿ ಬ್ರಷ್ ಮಾಡ್ತಾರೆ ಬೆಳಗ್ಗೆ. ಓಕೆ, ಅದು ಕೂಡ ಓಕೆ, ದಟ್ ಈಸ್ ಫೈನ್. ಬಟ್ ನನ್ನ ಸಜೆಷನ್ ಏನು, ಆ್ಯಸ್ ಎ ಡೆಂಟಿಸ್ಟ್ 20 ವರ್ಷದ ಅನುಭವ ಏನು ಹೇಳ್ತದ, ಯಾರು ನೈಟ್ ಬ್ರಷಿಂಗ್ ಮಾಡ್ತಾರೆ, ಮಲಗೋಕ್ಕಿಂತ ಬಿಫೋರ್ ಗೋಯಿಂಗ್ ಟು ಸ್ಲೀಪ್, ಅವ್ರ ಹಲ್ಲಿನ ಆರೋಗ್ಯ ಭಾಳ ಚೆನ್ನಾಗಿರ್ತದೆ ಕಂಪೇರಿಟಿವ್ಲಿ 1 ಸರಿ ಬ್ರಷ್ ಮಾಡೋದು. ಸೊ 2ನೇ ಪಾಯಿಂಟ್ ಏನಂದ್ರೆ, 1 ಸರ್ತಿ ಬ್ರಷ್ ಅಲ್ಲ, 2 ಸರ್ತಿ ಬ್ರಷ್. ಅದು ಯಾವಾಗ? ಬೆಳಗ್ಗೆ ಎದ್ದ ಮೇಲೆ, ರಾತ್ರಿ ಮಲಗುವಾಗ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟು, ನಿಮ್ಗೊಂದು ಸ್ಮಾಲ್ ಡೆಂಟಲ್ ಪ್ರಾಬ್ಲಮ್ನು ಬಂತು. ಫಾರ್ ಎಕ್ಸಾಂಪಲ್, ಹಲ್ಲು ಜುಮ್ ಅಂತದ, ತಣ್ಣ ನೀರು ಕುಡಿದಾಗ, ಅಥವಾ ಗರಂ ಚಹಾ ಕುಡಿದಾಗ, ಅಥವಾ ಏನೋ ಸ್ವೀಟ್ ತಿಂದಾಗ ಇದು ನಿಮ್ಗೆ ಜುಮ್ ಅಂತು. ಅದು ಜುಮ್ ಅಂಬೋದು ಭಾಳ ಒಂದು 10 days 15 days ಅಥವಾ 1 ಮಂತ್ವರೆಗೆ ಅದೇ ಕಂಟಿನ್ಯೂ ಇತ್ತಪ್ಪ ಅಂದ್ರೆ, ಡೆಫಿನೆಟ್ಲಿ ನೀವು ಯಾವ ಏರಿಯಾದಾಗ ಇರ್ತೀವಿ, ನಿಯರ್ ಬೈ ಡೆಂಟಿಸ್ಟ್ ಯಾರು ಇರ್ತಾರೆ ಅಲ್ಲಿ 1 ಸರ್ತಿ ಕನ್ಸಲ್ಟ್ ಮಾಡ್ಬೋದು. ಯಾಕಂದ್ರೆ ಅದು ಫಸ್ಟ್ ಪಾಯಿಂಟ್ ಅದ, ಡೆಂಟಲ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಜುಮ್ ಅನ್ನೋದು. ಇದು 1ನೇ ಪಾಯಿಂಟ್. ಇದು ಆದಮೇಲೆ 2ನೇ ಪಾಯಿಂಟು, ಮೋಸ್ಟ್ ಆಫ್ ದ ಡೆಂಟಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನಮ್ದು ವಸಡಲಿಂದ. ಭಾಳ ಜನಕ್ಕೆ ಏನು ಮಾಡ್ತಾರೆ, ಸರ್ ನಾ ಬ್ರಷ್ ಮಾಡೋದು ಬ್ಲೀಡಿಂಗ್ ಆಗ್ತದ್ರಿ, ರಕ್ತ ಬರ್ತದ್ರಿ ಅಂತ. ಅದು ವೆರಿ ಡೇಂಜರಸ್ಸು. ಫಸ್ಟ್ ಡೇ ನಿಮ್ಗೆ ಯಾವಾಗ ಅನ್ನಿಸ್ತದ, ನಾನು ಬ್ರಷ್ ಮಾಡೀನಿ, ನನ್ನ ವಸಡ್ಲಿಂದ ರಕ್ತ ಬಂದದ, ನಾ ಬ್ರಷ್ ಮಾಡೋದ್ಲಿಂದ ರಕ್ತ ಬಂದದ ಅಂತಂದ್ರೆ, ಇಮಿಡಿಯೇಟ್ ಆಗಿ ನೀವು ಡೆಂಟಲ್ ಡಾಕ್ಟ್ರಿಗೆ ಇದು ಮಾಡ್ಬೇಕು. ಯಾಕಂದ್ರೆ 1 ಸರ್ತಿ ವಸಡದಾಗಿಂದ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ, ಅವತ್ತಲಿಂತ ನಿಮ್ದು ವಸಡ ವೀಕ್ ಆಗತ್ತದ ಅಂತೇಳಿ ಅರ್ಥ. ಸೊ ಫಸ್ಟ್ ಡೇ ಬ್ಲಡ್ ಬಂತು ನಿಮ್ದು ವಸಡದಾಗಿಂದು ಬ್ರಷ್ ಮಾಡೋ ಹೊತ್ತಿಗೆ, ಅಥವಾ ಊಟ ಮಾಡೋ ಹೊತ್ತಿಗೆ, ಅಥವಾ ಏನೋ ಹಾರ್ಡ್ ಫುಡ್ ಮೇಲೆ ಹೊತ್ತಿಗೆ ರಕ್ತ ಬಂತಂದ್ರೆ ದುರಂತ ಇಮ್ಮಿಡಿಯೇಟ್ ಆಗಿ ನೀವು ವೇಸ್ಟ್ ಮಾಡಲಾರ್ದ ಟೈಮ್ ನೀವು ಡೆಂಟಲ್ ಡಾಕ್ಟ್ರಿಗೆ ಮೀಟ್ ಆಗಿ ನಿಮ್ಮ ಪ್ರಾಬ್ಲಮ್ ಹೇಳಬೇಕು. ಅವ್ರ ತಕ್ಕಂಥ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಾರೆ. ಓಕೆ, ಇದು 2ನೇ. 3ನೇದೊಂದು, ಯಾವತ್ತೂ ಪೇನಾಗಿ, ಭಾಳ ಸಿವಿಯರ್ ಪೇನಾಗಿ ಅಥವಾ ಗಲ್ಲ ಉಬ್ಬೋವರೆಗೂ ವೇಟ್ ಮಾಡಿರಿ. ಎಷ್ಟು ಅರ್ಲಿ ಆಗ್ತದೆ ಅಷ್ಟು ಅರ್ಲಿ ನೀವು ಡೆಂಟಲ್ ಡಾಕ್ಟ್ರ್ ಹೋಗಬೇಕು.
4ನೇ ಪಾಯಿಂಟ್ ಅಂದ್ರೆ ಒಂದು ರೆಗ್ಯುಲರ್ ಚೆಕಪ್ ಅಂತೇಳಿ ಇಟ್ಕೊರಿ ನಿಮ್ಮ ಜೀವನದಾಗ, ವರ್ಷಕ್ಕೆ ಒಂದು ಸರ್ತಿ. ಈ ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ದಾಗ ಜೂನ್ ನಡೆದದ, ಜೂನು ಅಥವಾ ಜುಲೈ ಒಂದು ಡೇಟ್ ಫಿಕ್ಸ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಬ್ಬದ ಟೈಮಲ್ಲಿ, ದಸರಾ ಟೈಮ್ದಲ್ಲೂ, ದೀಪಾವಳಿ ಟೈಮ್ದಲ್ಲೂ, ಯಾವುದೋ ಒಂದು ಸಂಕ್ರಾಂತಿ ಟೈಮ್ದಲ್ಲೂ ಇಯರ್ಲಿ ಒಂದು ಸರ್ತಿ ಹಾರ್ಡ್ಲಿ ಡೆಂಟಲ್ ಫೀಸ್ ಇರ್ತದೆ 200, 150, 200 ರೂಪಾಯಿ. ಅಷ್ಟು ಖರ್ಚು ನೀವು ಎಲ್ಲೋ ಮಾಡ್ತೀರಿ ಏನು, ಅಷ್ಟು ಒಂದು ಕನ್ಸಲ್ಟೇಷನ್ ಏನು ಮಾಡ್ತದೆ, ನಿಮ್ಮದು ಸಾವಿರಾರು ರೂಪಾಯಿ ಖರ್ಚಾಗೋದು ತಪ್ಪಿಸ್ತದೆ. ಅದು ಭಾಳ ಜರುರಿ. ಓಕೆ. 5ನೇದೇನು, ಯಾವುದನ್ನು ಬ್ಯಾಡ್ ಹ್ಯಾಬಿಟ್ಸ್ ಏನಂತಾರೆ, ಫಾರ್ ಎಕ್ಸಾಂಪಲ್ ತಂಬಾಕಾಯಿತು, ಸಿಗರೇಟ್ ಆಯಿತು, ಗುಟ್ಕಾ ಆಯಿತು, ಇವೆಲ್ಲ ಒಂಥರ ಎಡಿಕ್ಷನ್ ಅವ. ಇವೆಲ್ಲ ನಶೆ ಅಂತಾರಲ್ಲ, ಇವೆಲ್ಲ ನಶೆ. ಅದರಲ್ಲಿಂದ ಆದಷ್ಟು ನೀವು ದೂರ ಇರಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಹಿರಿಯರು ಯಾರೇ ಇರಲಿ, ಅವರಿಗೊಂದು ಅಡ್ವೈಸ್ ಮಾಡಬೇಕು. ಇವೆಲ್ಲ ತಂಬಾಕು ಪದಾರ್ಥದಿಂದ ದೂರ ಇರಬೇಕು. ತಂಬಾಕು ಪದಾರ್ಥದಿಂದ ದೂರ ಇದ್ರಿ, ನೈಟ್ ಬ್ರಷಿಂಗ್ ಮಾಡಿದ್ರಿ, ಡೆಂಟಲ್ ಚೆಕಪ್ ರೆಗ್ಯುಲರ್ಲಿ ಮಾಡಿದ್ರಿ ಅಂದ್ರೆ ನಿಮಗೆ ಮೇಜರ್ ಡೆಂಟಲ್ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ. ಓಕೆ. ಸೊ ಇವೆಲ್ಲ ಪಾಯಿಂಟ್ಗಳು ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಆಜು ಬಾಜು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ರಿಲೇಷನ್ದವ್ರು ಇರ್ತಾರೆ, ಎಲ್ಲರಿಗೂ ಇವೆಲ್ಲ ಪಾಯಿಂಟ್ಸ್ ಹೇಳ್ರಿ. ಚೆನ್ನಾಗಿ ನಿಮ್ಮದು ಆರೋಗ್ಯ, ಅಲ್ಲಿನ ಆರೋಗ್ಯ ಆಯಿತು, ನಿಮ್ಮ ಶರೀರ ಆಯಿತು ಕಾಪಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.